ಇದರಲ್ಲಿದೆ ಬರುತ್ತಲ್ಲ ಕೆಂಪು ರೆಡ್ ಕಲರು ತಕ್ಷಣ ಹೊಡೆಯೋದು ನನಗೆ ಆಶ್ಚರ್ಯ ಆಗ್ಬಿಡ್ತದೆ ನೋಡಿ ಇರಲಿ ದಿವಸ ಒಳ್ಳೆ ದುಡ್ಡಾಗಿದೆ ಸರ್ ಇದು ಅದು ತರ್ದಿರೋದು ಪೊಲೀಸ್ ಇದಾಗಿದ್ದ ಏನಪ್ಪ ಕಂಪ್ಲೇಂಟ್ ಆಗ್ಬೇಕಲ್ಲ ಸರ್ಕಾರಿ ಜಾಗ ಇದು ಶುಕ್ರವಾರ ರಾತ್ರಿ 4 ಜನ ಗೊತ್ತಿರುವ ಹಾಗೆ CC ಕ್ಯಾಮ್ರಾದಲ್ಲಿ 4 ಜನ ಕಳ್ಳರು ಬಂದು 3 ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳುಳ್ಳಂತಹ ಮರವನ್ನು ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡು ಹೋಗಿದ್ದಾರೆ. ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ವಿನಯಪೂರ್ವಕವಾಗಿ ಶಾಲೆಯ ಮುಖ್ಯಸ್ಥರ ಪರವಾಗಿ ಕೇಳ್ಕೊಳ್ತೀವಿ. ಬಂಧುಗಳೇ ನಮಸ್ಕಾರ. ಇದು ನಮ್ಮ ಭೀಮಡು ಗ್ರಾಮದ ಹೈಸ್ಕೂಲ್ ಆವರಣ. ಇಲ್ಲಿ ಸುಮಾರು ಗಂಧದ ಮರ 26 ಗಂಧದ ಮರಗಳನ್ನ ಸ್ವಇಚ್ಛೆಯಿಂದ ನಮ್ಮ ಎಲ್ಲ ಸಿಬ್ಬಂದಿಗಳು ಸೇರಿ ಹಾಕಿಸುವಂಥದ್ದು. ಇನ್ನೇನು ಎಲ್ಲ ಅವು ಸುಮಾರು ಒಂದು 20 ಅಡಿಯ ಎತ್ತರಕ್ಕೆ ಬೆಳೆದಿದ್ದು. ಕಳೆದ ಶುಕ್ರವಾರ ರಾತ್ರಿ ಯಾರೋ ಕಳ್ಳರು ಈಗ 4 ಮರಗಳನ್ನ ಕಡ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಒಂದು ಘಟನೆ ಇಲ್ಲಿ ಸಂಭವಿಸಿದೆ ಬಂಧುಗಳೇ. ಇನ್ನೂ ಸಾಕಷ್ಟು 20 ಮರಗಳು ಗಂಧದ ಮರಗಳು ಇವೆ. ಆದರೆ ಈ ರೀತಿಯ ಒಂದು ಘಟನೆ ನಡೆದದ್ದು ಬಹಳ ನಿರ್ಲಕ್ಷ್ಯ. ಇದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತ. ಇಷ್ಟೊಂದು ಬಳ್ಳಿಗಳನ್ನು ಕಟ್ ಮಾಡಿ ಅಲ್ಲೆಲ್ಲ ಬೀಸಾಕಿದ್ದಾರೆ. ಇನ್ನೇನೋ ಒಂದು ಒಳ್ಳೆ ಹಂತದಲ್ಲಿ ಬೆಳವಣಿಗೆ ಕಾಣ್ತಿರುವಂತಹ ಮರಗಳನ್ನ ಈ ರೀತಿ ಕಟ್ ಮಾಡಿರುವಂಥ ಕಳ್ಳರನ್ನು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು, ಅವರ ಕಾನೂನು ಕ್ರಮವನ್ನು ತಗೋಬೇಕು ಅಂತ ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ. ಈಗಾಗಲೇ ಪೊಲೀಸ್ ಠಾಣೆಗೆ ಇದರ ಒಂದು ಮಾಹಿತಿಯನ್ನು ನಾವು ತಿಳಿಸಿದ್ದೀವಿ. ಹಾಗೂ CC ಕ್ಯಾಮ್ರಾದಲ್ಲಿ ಕೂಡ ಫುಟೇಜ್ಗಳು ಸಿಗ್ತಾ ಇಲ್ಲ. ಯಾಕಂದರೆ ಬಹಳಷ್ಟು ಕಡೆ CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲಿ ಎಲ್ಲೋ ಒಂದು ಎಂಟ್ರೆನ್ಸಲ್ಲಿ ಮಾತ್ರ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಒಂದು 20ಕ್ಕೂ ಹೆಚ್ಚು ಮರಗಳು ನಮ್ಮ ಭೀಮಡು ಗ್ರಾಮದಲ್ಲಿ ಶಾಲೆಯಲ್ಲಿದೆ. ಬಹಳಷ್ಟು ಇನ್ನೂ ವಿವಿಧ ರೀತಿಯ ಮರಗಳನ್ನ ಹಾಕಿದ್ದಾರೆ. ಆದರೆ ಈ ಒಂದು ಚಿಕ್ಕ ಒಂದು ಸಸಿಯಲ್ಲೇ ಈ ರೀತಿಯ ಒಂದು ಕಳ್ಳತನ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಈ ಮುಂದೆ ಇದು ಬಿಟ್ಟರೆ ಒಂದು ಮರಗಳನ್ನ ಇವರು ಬಿಡಲ್ಲ. ಎಲ್ಲ ಮರನೂ ಕಡಿದು ತುಂಬ್ಕೊಂಡು ನೋಡಾಕ್ತಾರೆ. ಆದ್ದರಿಂದ ದಯವಿಟ್ಟು ಇದರ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮುಖಾಂತರ ಒತ್ತಾಯಿಸ್ತಾ ಇದ್ವಿ. ವಂದನೆಗಳು.